ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯನ್ಯ ವ್ಲಾಗ್. ಇವತ್ತು ನಾನು ಗಿಣ್ಣು ರೆಸಿಪಿ ತೋರಿಸೋಣ ಅಂತ ಇದ್ದೀನಿ. ನಮ್ಮ ಕಡೆ ಇದನ್ನು ಗಿಣ್ಣ ಅಂತ ಕರೀತಾರೆ. ಇದಕ್ಕೆ ಬೇಕಾಗಿರೋ ಐಟಮ್ ಏನೇನು ಅಂದರೆ, ಒಂದು ಸಣ್ಣ ಗ್ಲಾಸಲ್ಲಿರೋ ಹಾಲು ಯಾವುದು ಅಂದರೆ, ಎಮ್ಮೆ ಕರು ಹಾಕಿದ ತಕ್ಷಣ ಫಸ್ಟು ಹಾಲು ಕರೀತಾರಲ್ಲ ಅದೇ ಮೇಯ್ನಾಗಿ ಬೇಕಾಗಿರೋದು ಗಿಣ್ಣ ಮಾಡೋಕ್ಕೆ. ನೆಕ್ಸ್ಟ್ ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿರೋ ಹಾಲು, ಅದಾದಮೇಲೆ ಫಸ್ಟ್ ಕರೆದಾದ್ಮೇಲೆ ನೆಕ್ಸ್ಟ್ ಕರೀತಾರಲ್ಲ ಆ ಹಾಲು ಅಥವಾ ಮಾಮೂಲಿ ಹಾಲನ್ನು ತೊಗೊಬೋದು. ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ. ಆ ಹಾಲಿಗೆ ಬೆಲ್ಲ ಮಿಕ್ಸ್ ಮಾಡಬೇಕು. ದೊಡ್ಡ ಪಾತ್ರೆಯಲ್ಲಿರೋ ಹಾಲಿಗೆ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸೋಸ್ಕೊಬೇಕು. ಸೋಸ್ಕೊಂಡಾದ್ಮೇಲೆ ಫಸ್ಟ್ ಕರೆದಿರೋ ಹಾಲಿರುತ್ತಲ್ಲ ಅದು ನಾವು ನೋಡ್ಕೊಂಡು ಹಾಕಬೇಕು. ಸ್ವಲ್ಪ ಹಾಕಬೇಕು. ನಾನು ಅದಕ್ಕೆ ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಫಸ್ಟ್ ಕರೆದಿರೋ ಹಾಲು ಹಾಕಿದ್ದೀನಿ. ಒಂದು ಬೌಲ್ ಬೆಲ್ಲ ಹಾಕಿದ್ದೀನಿ. ಆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೋಸ್ಬಿಟ್ಟು ಅದಕ್ಕೆ ಅರ್ಧ ಗ್ಲಾಸ್ ಫಸ್ಟ್ ಕರೆದಿರೋ ಹಾಲು ಹಾಕಬೇಕು. ಮತ್ತು ಇದು ಚಿಕ್ಕ ಗ್ಲಾಸಲ್ಲಿ ಏನಕ್ಕೆ ನಾನು ಬೇಯಿಸ್ತಾ ಇದ್ದೀನಿ ಅಂದರೆ, ಅದು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ನೋಡೋಕ್ಕೆ. ಏನಾದರೂ ಜಾಸ್ತಿ ಆದರೆ, ಫಸ್ಟ್ ಕರೆದಿರೋ ಹಾಲು ಜಾಸ್ತಿ ಆದರೆ ಅದು ಗಟ್ಟಿ ಬರುತ್ತೆ. ಆಮೇಲೆ ಗಟ್ಟಿ ಆದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಹಾಕಿ ನೋಡಬೇಕು. ಅದೇನಾದರೂ ತೆಳುವಾದರೆ ಇನ್ನೊಂದು ಸ್ವಲ್ಪ ಹಾಲು ಬಿಟ್ಬಿಟ್ಟು ಮತ್ತೆ ಮಾಡ್ಕೊಬೋದು. ಅದಕ್ಕೆ ನಾನು ಇದು ಸ್ಯಾಂಪಲ್ಗೆ ಅಂತ ಒಂದು ಸ್ವಲ್ಪ ನೋಡಿದ್ದೀನಿ. ಇದೊಂದು ಸ್ವಲ್ಪ ತೆಳ್ಳಗಾಗಿತ್ತು, ಅಂದರೆ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಗೀಬಾಲ್. ಅದು ಫಸ್ಟ್ ಕರೆದಿರೋ ಹಾಲಿಗೆ ಗೀಬಾಲ್ ಅಂತ ಕರೀತಾರೆ. ಅದು ಫಸ್ಟ್ ಕರೆದಿರೋ ಹಾಲನ್ನ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿದೆ ಇದಕ್ಕೆ. ಅಂದರೆ ಒಟ್ಟು ಅದು ಒಂದು ಚಿಕ್ಕ ಗ್ಲಾಸಲ್ಲಿ ಹಾಫ್ ಗ್ಲಾಸ್ ಹಾಕಿದ್ದೀನಿ ನಾನು ಫಸ್ಟ್ ಕರೆದಿರೋ ಹಾಲನ್ನ ಈ ಹಾಲಿಗೆ. ಇದು ಆಮೇಲೆ ಸ್ಯಾಂಪಲ್ ನೋಡಾದ್ಮೇಲೆ ಅದು ಸ್ವಲ್ಪ ತೆಳುವಾಗಿತ್ತಲ್ಲ, ಇನ್ನೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸೋಸಿ ಏಲಕ್ಕಿ ಪೌಡರ್ ಹಾಕಿದೆ. ಅದಾದಮೇಲೆ ಮಾಮೂಲಿ ನಾವು ಹಬೆಯಲ್ಲಿ ಬೇಯಿಸ್ಬೇಕು. ಫಸ್ಟ್ ಅದು ಚಿಕ್ಕ ಗ್ಲಾಸ್ ಅಲ್ವಾ, ಅದಕ್ಕೆ ನಾನು ಆ ಬಾಣಲಿಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡೆ. ಇದನ್ನು ಕುಕ್ಕರಲ್ಲಿ ಇಟ್ಟು 3 ವಿಷಲ್ ಇಲ್ಲ 2 ವಿಷಲ್ ಕೂಗಿಸ್ಕೊಬೋದು. ಈ ಗಿಣ್ಣದಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ತಿನ್ನೋದು ತುಂಬ ಒಳ್ಳೆಯದು. ಹಾಗಾಗಿ ನಾವು ಯಾವಾಗ ಸಿಕ್ಕಿದ್ರೂ ಈ ಗಿಣ್ಣು ಮಾಡೇ ಮಾಡ್ತೀನಿ. ನೆಕ್ಸ್ಟು ಇದನ್ನು ಕೆಳಗಡೆ ಅದು ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಕೆಳಗಡೆ ನೀರು ಹಾಕ್ಬಿಟ್ಟು ಹಬೆಯಲ್ಲಿ ಬೇಯಿಸ್ಬೇಕು. ನಾನು ಗಿಣ್ಣು ಮಾಡ್ತಾ ಇರೋದು ಎಮ್ಮೆ ಹಾಲಲ್ಲಿ. ಇನ್ನು ನಾಟಿ ಹಸುವಿನ ಹಾಲಲ್ಲಿ ಮಾಡೋ ಗಿಣ್ಣ ಆದರೆ ಅದು ತುಂಬ ಒಳ್ಳೆಯದು, ಇದಕ್ಕಿಂತ ಒಳ್ಳೆಯದು. ಬಟ್ ಎಮ್ಮೆ ಹಾಲಿಂದು ತುಂಬ ಒಳ್ಳೆಯದು, ಹಾಗಾಗಿ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟು ಇದನ್ನ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ತೀನಿ. ಅದಾದಮೇಲೆ ನಾನಿನ್ನು ಅದನ್ನು ಬೆಳಗ್ಗೆ ಓಪನ್ ಮಾಡಿದ್ದು. ನೈಟ್ ಮಾಡಿಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ತಣ್ಣಗಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಬೆಳಗ್ಗೆ ಆದರೆ ಆ ಬಿಸಿಲು ತಿನ್ನಬಾರ್ದು ಅಂತಲೂ ಹೇಳ್ತಾರೆ ಗಿಣ್ಣನ. ಹಾಗಾಗಿ ಬೆಳಗ್ಗೆ ನಾನು ಅದನ್ನು ಓಪನ್ ಮಾಡಿ ನೋಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟು ಸೂಪರಾಗಿತ್ತು. ನೀವು ಎಲ್ಲ ಟ್ರೈ ಮಾಡಿ ಒಂದು ಸರಿ. ಮತ್ತು ತುಂಬ ಪ್ರೋಟೀನ್ಸ್ ಎಲ್ಲ ಇರುತ್ತೆ, ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿರುತ್ತೆ. ನೋಡಿ ಎಷ್ಟು ನೀಟಾಗಿ ಪೀಸ್ ಬರ್ತಾಯಿತ್ತು. ಈ ಥರ ಪೀಸ್ ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಮತ್ತು ಇದು ಚೆನ್ನಾಗಿ ಕೂಲಾಗಿ ಅಂದರೆ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಸುಡೋದ್ರಲ್ಲಿ ತಿನ್ನಬಾರ್ದು ಅಂತಾರೆ. ಇಷ್ಟೇ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸರಿ ಟ್ರೈ ಮಾಡಿ ಈ ರೆಸಿಪಿನ. ಮತ್ತು ಈ ಗಿಣ್ಣು ಮಾಡಬೇಕಾದ್ರೆ ಈ ಹಾಲಿಗೆ ಯಾವುದೇ ರೀತಿ ನೀರನ್ನ ಮಿಕ್ಸ್ ಮಾಡಬಾರ್ದು. ನೀರು ಮಿಕ್ಸ್ ಮಾಡಿದ್ರೆ ಇದು ಗಿಣ್ಣು ಬರಲ್ಲ ಮತ್ತು ಚೆನ್ನಾಗೂ ಇರಲ್ಲ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.